ಹಣದುಬ್ಬರ, ಅಮೆರಿಕದ ಆರ್ಥಿಕ ಹಿಂಜರಿತ, ಹಾಗೆಯೇ ಡಾಲರ್ನ ಎದುರು ಕುಸಿತಾ ಇರತಕ್ಕಂಥ ರೂಪಾಯಿಯ ಮೌಲ್ಯ, ಈ ಎಲ್ಲ ಕಾರಣಗಳಿಂದಾಗಿ ಈ ವರ್ಷ ಚಿನ್ನದ ಬೆಲೆ ಹಿಂದೆಂದೂ ಕಂಡು ಕೇಳರಿಯದಷ್ಟು ಆಕಾಶಕ್ಕೆ ಮುಟ್ಟಿದೆ, ಗಗನಕ್ಕೆ ಏರಿದೆ. ಕಷ್ಟಕ್ಕೆ ಆಗಲಿ ಅಂತ ನಾವು ಚಿನ್ನವನ್ನು ಕೊಂಡುಕೊಳ್ತೀವಿ. ಈ ಚಿನ್ನ ಕೆಲವು ಗ್ರಹಗತಿಗಳವರಿಗೆ ಮಾತ್ರ ಒಲಿಯುತ್ತೆ. ಅಂಥವರು ಒಂದು ವೇಳೆ ಕೊಂಡುಕೊಂಡಂತಹ ಚಿನ್ನವನ್ನು ಅಡವಿಡೋದಕ್ಕೆ ಹೋದರೆ ಅವರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ? ಚಿನ್ನವನ್ನು ಯಾವ ದಿನ ನಾವು ಖರೀದಿ ಮಾಡಬೇಕು? ಈ ಚಿನ್ನವನ್ನು ಅಡವಿಟ್ರೆ ಏನು ಬದಲಾವಣೆಗಳಾಗ್ತದೆ? ಸೊ ಇದ್ರ ಬಗ್ಗೆ ಇಂತಹ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಸಹಜ. ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಕ್ಕಂಥ ಇವತ್ತಿನ ವಿಶೇಷ ಅದೇ ಚಿನ್ನದ ಅದೃಷ್ಟ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ಈ ವಿಚಾರದಲ್ಲಿ ಅಪಾರ ಜ್ಞಾನವುಳ್ಳವರಾದಂತಹ ದೇವಿಶ್ರೀ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರೂಜಿ, ಮೊದಲನೇದಾಗಿ ಒಂದು ವಿಚಾರವನ್ನು ಜನಗಳಿಗೆ ತಿಳಿಸಲೇಬೇಕಾಗುತ್ತೆ. ಅಂದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿನ್ನಕ್ಕೆ ಇರತಕ್ಕಂಥ ಮಹತ್ವ, ಪ್ರಾಮುಖ್ಯತೆ ಏನು? ಖಂಡಿತ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹೋದಾಗ ಚಿನ್ನ ಅಂದಿದ ತಕ್ಷಣ ಅದನ್ನ ಒಂದು ಲಕ್ಷ್ಮಿ ಅಂತ ಹೇಳ್ತಾರೆ. ಯಾವುದು ಎಲ್ಲ ಸಾಧಾರಣ ಜನರು ಚಿನ್ನ ಅಂದ್ರೆ ಮಹಾಲಕ್ಷ್ಮಿ ಕಣ್ಗೊಟ್ಕೊಳ್ತಾರೆ. ಆದ್ರೆ ಚಿನ್ನ ಅಂದ್ರೆ ಖಂಡಿತ ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ರೂಪ ಅಷ್ಟೇ. ಅಂತಂದ್ರೆ ಯಾಕೆಂತಂದ್ರೆ ನಾವು ಆ ಒಂದು ಕ್ರಿಯೇಟಿವಿಟಿ, ಈಗ ಹಣಕ್ಕೆ ಲಕ್ಷ್ಮಿ ಹೋಲಿಸ್ತೀವಿ, ಈ ರೀತಿ ಹೋಲಿಸ್ತೀವಿ. ಆದ್ರೆ ಚಿನ್ನ ಒಂದು ತತ್ವ ಬಂದು ಗುರುಗೆ ಆಧೀನ ಅಂತ ನೋಡಿ. ಈ ಗುರುಗ್ರಹಕ್ಕೂ ಚಿನ್ನಕ್ಕೂ ನಂಟು ನೋಡಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಇಲ್ಲಿ ಈ ಇಂಜಲೆ ನಾವು ನೋಡ್ತಾ ಹೋಗ್ತಾ ಇದ್ರೆ ಒಂದೊಂದು ಯುಗದಲ್ಲೂ ಒಂದೊಂದು ಚೇಂಜ್ ಆಗ್ತಾ ಇದೆ. ಈಗ ಕಲಿಯುಗದಲ್ಲಿ ಸ್ಟೀಲ್ ಜಾಸ್ತಿ, ಇದು ಯಾಕಾಯ್ತು? ಅದರಿಂದ ಬೆಳ್ಳಿ ಇತ್ತು, ಚಂದ್ರನ ಆಧೀನ, ಮತ್ತೆ ಅದರಿಂದ ತಾಮ್ರ ಬಂತು, ಅದರಿಂದ ಚಿನ್ನ ಇತ್ತು. ನೋಡಿ, ಕೃತಯುಗದಲ್ಲಿ ಗುರು ಅಧಿಪತಿ ಆಗಿದ್ದಾಗ ನೋಡಿ, ಆಗಿಂದಲ್ಲಿ ಬಡತನ ಅನ್ನೋದು ಇರ್ಲಿಲ್ಲ. ಎಲ್ಲರೂ ಮಹಾರಾಜರಿಂದ ಹಿಡಿದು ಪ್ರತಿಯೊಬ್ರು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋರು. ಮತ್ತೆ ಆ ಒಂದು ದ್ವಾಪರ ಯುಗದಲ್ಲಿ ಬಂದಾಗ ತಾಮ್ರದ ಒಂದು ವ್ಯವಸ್ಥೆ ಬಂತು. ಆಗ ತಾಮ್ರದ ತಟ್ಟೆ ಮತ್ತೆ ಹಿತ್ತಾಳೆ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಅನ್ನೋ ಒಂದು ಇತಿಹಾಸ ಇದೆ. ಮತ್ತೆ ತ್ರೇತಾಯುಗದಲ್ಲಿ ಬೆಳ್ಳಿ ಚಂದ್ರನಲ್ಲಿ ಅಧಿಪತಿಯಾದ, ಆಗ ಚಂದ್ರನ ಬೆಳ್ಳಿ ತಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಊಟ ಮಾಡ್ತಾ ಇದ್ರು ಅಂತ. ಈ ಕಲಿಯುಗದ ಅಧಿಪತಿ ಯಾರು ಅಂದ್ರೆ ಶನೇಶ್ವರ. ಈ ಕಲಿಯುಗದಲ್ಲಿ ಅಧಿಪತಿ ಶನೇಶ್ವರ ಆಗಿರೋದಕ್ಕೆ ನೋಡಿ, ನಾವು ಊಟ ಮಾಡೋದು ಸ್ಟೀಲ್ ತಟ್ಟೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಆತನೇ ಕಾರಣ. ಯೂಸ್ ಅಂಡ್ ಥ್ರೋ ಅಂತ ಹೇಳಿ ಮಾಡಿದ ಪ್ರತಿಯೊಂದು ವಿಚಾರದಲ್ಲೂ ಸ್ಟೀಲ್ ಅನ್ನು ಉಪಯೋಗಿಸ್ತೀವಿ. ಆದ್ರೆ ಇಲ್ಲಿ ನಾವು ಈ ಚಿನ್ನಕ್ಕೆ ತನ್ನದೇ ಆದಂತ ಒಂದು ಮಹತ್ವವಿದೆ. ಯಾಕೆ ಅಂತಂದ್ರೆ ನಾವು ಗುರುಗೆ ಹೋಲಿಸ್ತೀವಿ. ನಾವು ಗುರುಗಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಲ್ಲಾ ದೇವತೆಗಳು ಗುರುಗೆ ನಾವು ಹೋಲಿಕೆ ಮಾಡಿದ್ವಿ. ಅಂತಹ ಗುರುತತ್ವವನ್ನು ಹೊಂದಿರತಕ್ಕಂತ ಚಿನ್ನ ಮಹಾನ್ ಶಕ್ತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಚಿನ್ನಕ್ಕೆ ಗುರುವಿನ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ನೋಡಿ, ಯಾವುದೇ ಒಬ್ಬ ಮನುಷ್ಯ ತಾನು ಯಾವುದೇ ಒಂದು ರೀತಿಯಲ್ಲಿ ಸ್ವಲ್ಪ ಚಿನ್ನವನ್ನು ಅಲಂಕಾರ ಮಾಡಿದ ತಕ್ಷಣ ಮನುಷ್ಯನಲ್ಲಿ ತೇಜಸ್ಸೇ ಚೇಂಜ್ ಆಗುತ್ತೆ. ಆಗಿನ ಕಾಲದಿಂದ ನಾವು ನೋಡ್ಕೊಂಡ್ ಬಂದಿರ್ಬೋದು. ಈಗ ನಮ್ಗೆ ಸಾಧಾರಣವಾಗಿ ನಾವು ರಿಸರ್ಚ್ ಅಲ್ಲಿ ನಾವು ಮಾಡಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ, ಈಗ ಒಡವೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನ, ಅವ್ರ ಮುಖದಲ್ಲಿ ತುಂಬಾ ಶೈನಿಂಗ್ ಇರುತ್ತೆ. ಯಾಕಿರುತ್ತೆ ಅಂತಂದ್ರೆ ಆ ಸುತ್ತಮುತ್ತಲು ಇರತಕ್ಕಂಥ ವಾತಾವರಣ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಲೋಹ ಅಂತಾನೆ ಇದಕ್ಕೆ ಹೇಳ್ಬೋದು. ಸೊ ಸೈಂಟಿಫಿಕಲಿ ಕೂಡ ಇದು ನಿಜ ಅಂತ. ಸತ್ಯ ಇದು. ಮತ್ತೆ ದೇಹದಲ್ಲಿ ಕೆಲವೊಂದು ರೋಗಗಳನ್ನ ನಿವಾರಣೆ ಮಾಡಲಿಕ್ಕೆ ನೋಡಿ, ಗಂಧಕಾಮ್ಲ ಮತ್ತೆ ರಂಜಕ ದೇಹದಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಫುಲ್ ಲೆಸ್ ಆಗ್ಬಿಡುತ್ತೆ. ಹಾಗೆ ಏನ್ ಮಾಡ್ತಾರೆ, ಈ ಭಸ್ಮವನ್ನ ಗುರು ಭಸ್ಮ ಅಂತ ಹೇಳಿ ಮಾಡ್ತಾರೆ. ಗುರು ಅಂತಂದ್ರೆ ಅದು ಚಿನ್ನ. ಈ ಚಿನ್ನ ಭಸ್ಮ ಅಂತ ಹೇಳಿ ಮಾಡ್ತಾರೆ. ರಜತ ಭಸ್ಮ, ಚಿನ್ನ ಭಸ್ಮ ಅಂತ ಹೇಳಿದ್ರು. ರಜತ ಅಂದ್ರೆ ಬೆಳ್ಳಿ, ಮತ್ತೆ ಚಿನ್ನ ಅಂತಂದ್ರೆ ಇದು. ಈ ಚಿನ್ನ ಭಸ್ಮ ಅಂತ ಹೇಳಿ ಮಾಡಿದಾಗ ಅದನ್ನ ಕೆಲವೊಂದು ಡಾಕ್ಟರ್ಸ್ ಆಯುರ್ವೇದಿಕ್ ಪದ್ಧತಿ ರೂಪದಲ್ಲಿ ಕೊಟ್ಟಾಗ ಆತನಿಗೆ ದೇಹದಲ್ಲಿ ವೀರ್ಯಗಳು ಸಹ ಉತ್ಪತ್ತಿ ಆಗುತ್ತೆ ಅಂತ, ಮತ್ತೆ ದೇಹದಲ್ಲಿ ನಿಶಕ್ತಿ ಇರತಕ್ಕಂತ ಮನುಷ್ಯ ಶಕ್ತಿವಂತನಾಗ್ತಾನೆ ಅಂತ, ಎಷ್ಟೋ ಧಾತು ಪುಷ್ಟಿಗಳು ಆತನಲ್ಲಿ ಉದ್ಭವ ಆಗುತ್ತೆ ಅಂತ. ಅಂತಂದ್ರೆ ಇಲ್ಲಿ ರೋಗ ನಿರೋಧಕ ಶಕ್ತಿಯೂ ಇದರಿಂದ ನಮ್ಗೆ ಹಿಂಪಡಿಸುತ್ತೆ. ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಒಂದು ಆರೋಗ್ಯವಂತನಾಗಿ ಮನುಷ್ಯನ ಮಾಡುತ್ತೆ. ಎರಡನೇ ವಿಚಾರವಾಗಿ ನಾವು ಶಾಸ್ತ್ರಗಳಲ್ಲಿ ನೋಡಿದಾಗ ಇದು ಗುರು ಅಧಿಪತಿ. ಗುರು ಯಾವತ್ತೂ ನಮ್ ಕೆಟ್ಟದ್ ಮಾಡೋದಿಲ್ಲ, ಒಳ್ಳೇದನ್ನೇ ಮಾಡ್ತಾನೆ ಅಂತ. ಆದ್ರೆ ನಾವು ಎಲ್ಲರಿಗೂ ಇಲ್ಲಿ ನಾವು ಏನು ಯೋಚನೆ ಮಾಡ್ಬೇಕು ಅಂತಂದ್ರೆ, ಚಿನ್ನ ಗುರುಗೆ ನಾವು ಹೋಲಿಕೆ ಮಾಡಿದಾಗ ಆ ಗುರು ನಮ್ಗೆ ಆಗ್ ಬರ್ತಾನ, ಆ ಗುರುಗ್ರಹ ನಮ್ಗೆ ಆಗ್ ಬರುತ್ತಾ, ಆ ಗುರುಗ್ರಹದಿಂದ ನಮ್ಗೆ ಅನುಕೂಲ ಇದೆಯಾ, ಜಾತಕದಲ್ಲಿ ನಮ್ಗೆ ಯಾವ ರೀತಿ ಇದೆ, ಮತ್ತೆ ಗೋಚಾರ ಫಲದಲ್ಲಿ ಗುರು ಎಲ್ಲಿದ್ದಾಗ ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ. ಇದೆಲ್ಲ ಪ್ರತಿಯೊಂದು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಬರುತ್ತೆ. ಈಗ ನೀವು ಗುರುಜಿ ಕೆಲವೊಂದು ಪುರಾಣ ಇತಿಹಾಸಗಳ ಉದಾಹರಣೆ ಕೊಟ್ರಿ. ಒಂದು ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಈಗೇನೋ ಆಧುನಿಕ ಯುಗದಲ್ಲಿ ಚಿನ್ನದ ಗಣಿಗಳನ್ನ ತೆಗೆದ್ರು, ಮೈನಿಂಗ್ಸ್ ಮಾಡಿ ಚಿನ್ನವನ್ನು ತೆಗೆದ್ರು. ಓಕೆ, ಈಗ ತಿರುವನಂತಪುರಂ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಲಕ್ಷ ಕೋಟಿಯ ಚಿನ್ನ ಸಿಕ್ತು. ಅಂದ್ರೆ ಎಲ್ಲ ಪುರಾಣದ ಕಾಲದಲ್ಲಿ. ಹಾಗಾದ್ರೆ ಆಗಿನ ಕಾಲದಲ್ಲಿ ಅವ್ರು ಹೇಗೆ ಚಿನ್ನವನ್ನ ತೆಗಿತಿದ್ರು? ಆಗೆಲ್ಲ ಈ ಮೈನಿಂಗ್ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ ಜನಗಳಿಗೆ. ಖಂಡಿತ ಹೌದು, ಮೈನಿಂಗ್ ಬಗ್ಗೆ ಗೊತ್ತಿಲ್ಲ. ಅವ್ರು ಭೂಮಿ ಹಗದು ಭೂಮಿ ಹಾಳು ಮಾಡಿ ಇದೆಲ್ಲ ಖಂಡಿತವಾಗ್ಲೂ ಮಾಡ್ತಾ ಇರ್ಲಿಲ್ಲ. ಹಾಗೇನ್ ಮಾಡ್ತಾ ಇದ್ರು, ಈ ಭೂಲೋಕದಲ್ಲೇ ಅಂತ ನಾವು ತಗೊಂಡಾಗ ಜನರು ಎಲ್ಲಿ ವಾಸ ಮಾಡ್ತಾ ಇರ್ತಾರೋ ಅಲ್ಲಿ ಕಾಡಿನ ಅಂಶ ಜಾಸ್ತಿ ಇತ್ತು.
ಓಕೆ. ಈ ಕಾಡಲ್ಲಿ ಹೋಗಿ ಕಾಡು ಸಹ ಅವ್ರು ಅದನ್ನ ಕಟ್ ಮಾಡ್ತಾ ಇರ್ಲಿಲ್ಲ. ಈ ಮರದ ತೊಗಟೆಗಳು ಅಂತ ಹೇಳಿ ನೋಡಿ, ಕೆಲವೊಂದು ತನ್ನದೇ ಆದಂತ ತತ್ವ ಒಂದೊಂದು ಮರಕ್ಕೊಂದೊಂದು ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಹೂವನ್ನು ನೋಡಿರ್ಬೋದು, ಒಂದೊಂದು ಹೂವಿನಲ್ಲಿ ಒಂದೊಂದು ತರ ಸುವಾಸನೆ ಬರ್ತಾ ಇರುತ್ತೆ. ಅದೇ ರೀತಿ ಮರಗಳಲ್ಲೂ ಸಹ ಒಂದೊಂದು ಮರದಲ್ಲೂ ಒಂದೊಂದು ತತ್ವವನ್ನು ಅಡಗಿರ್ತಾ ಇತ್ತು. ಹಾಗೆ ಅವ್ರು ಏನ್ ಮಾಡ್ತಾ ಇದ್ರು, ಈ ಮರದ ತೊಗಟೆಯನ್ನ ತಗೊಂಡು ಅದನ್ನ ಸುಟ್ಟಿ ಭಸ್ಮವನ್ನು ಮಾಡ್ತಾ ಇದ್ರು. ಅಂದ್ರೆ ಭಸ್ಮ ಮಾಡೋದು, ಮತ್ತೆ ಆ ಭಸ್ಮ ಬೂದಿ ಮಾಡೋದು. ಆ ಬೂದಿ ಮಾಡ್ಕೊಂಡು ಆ ಬೂದಿನ ಒಂದು ಪಾತ್ರೆ ಎಲ್ಲ ಹಾಕ್ತಾ ಇದ್ರು. ಪಾತ್ರೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಇದ್ರಲ್ಲಿ ಜಾಗ ದೊಡ್ಡದಾಗ ಒಂದು ಹಳ್ಳ ತೆಗೆದ್ಬಿಟ್ಟು ಆ ಬೂದಿ ಅದ್ರಲ್ಲಿ ಹಾಕ್ತಾ ಇದ್ರು. ಬೂದಿ ಹಾಕಿ ಕಲ್ಸಿ ನೀರ್ ಮಿಶ್ರಣ ಮಾಡ್ತಾ ಮಾಡ್ತಾ ಬೂದಿ ಎಲ್ಲ ಮೇಲಿನ ಪತ್ರ ಎಲ್ಲ ಹೋಗ್ತಾ ಅದನ್ನು ಶೋಧಿಸಿ ಕೊನೆಗೆ ಪಾತಾಳದಲ್ಲಿ ಅಂದ್ರೆ ತಳಭಾಗದಲ್ಲಿ ಈ ತಾಮ್ರ, ಬೆಳ್ಳಿ, ಲೋಹದ ವಸ್ತುಗಳು ಅಲ್ಲಿ ಸಿಗ್ತಾ ಇತ್ತು. ಅಂತಂದ್ರೆ ಮರದಿಂದಾನೇ ಇದು ಉತ್ಪತ್ತಿ, ಪ್ರಕೃತಿಯಿಂದಾನೇ ಉತ್ಪತ್ತಿ ಆಗ್ತಾ ಇತ್ತು. ಅದನ್ನ ತಗೊಂಡು ಅದಾದ ನಂತರ ಮತ್ತೆ ಕೆಲವೊಂದು ಮರಗಳ ರಸವನ್ನ ತೆಗಿತಾ ಇದ್ರು. ಅಂತಂದ್ರೆ ಈಗ ನನ್ನ ಹತ್ರ ಗುರುಭಸ್ಮ ಇದೆ. ಆ ಗುರುಭಸ್ಮ ಒಂದು ಮರವನ್ನ ಕಡಿದು ಅದಕ್ಕೆ ಆ ಭಸ್ಮವನ್ನು ಸ್ವಲ್ಪ ಹಚ್ಚಿದೀವಿ ಅಂತಂದ್ರೆ ಬೇರೆಲ್ಲ ಒಂದು ಬಾಟ್ಲ್ ಇಟ್ರೆ ಆ ಮರದಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲವೂ ಬಾಟ್ಲಿಗೆ ಬರುತ್ತೆ ಅಂತ. ಇದು ಆಯುರ್ವೇದಿಕ್ ಪದ್ಧತಿ. ಆ ರೀತಿ ಇದನ್ನ ಜೈನೀರ್ ಅಂತ ನಾವು ಹೇಳ್ತೀವಿ. ಅದನ್ನ ಏನ್ ಮಾಡ್ತಾ ಇದ್ರು, ಆಗಿನ ಕಾಲದಲ್ಲಿ ಕಡಿದು ಆ ರೀತಿ ನೀರ್ ತೆಗೆದು ಇದಕ್ಕೆ ಯಾವ್ಯಾವ ತನ್ನದೇ ಆದಂತ ಒಂದು ತತ್ವ ಹೊಂದಿರುತ್ತೋ ಅದಕ್ಕೆ ಮಿಶ್ರಣ ಮಾಡಿದಾಗ ಅದು ಚಿನ್ನವಾಗಿ ಮಾರ್ಪಾಡಾಗ್ತಾ ಇತ್ತು, ಬೆಳ್ಳಿಯಾಗಿ ಮಾರ್ಪಾಡು ಮಾಡ್ತಾ ಇದ್ರು, ಮತ್ತೆ ರಸವಾಗಿ ಮಾರ್ಪಾಡು ಮಾಡ್ತಾ ಇದ್ರು. ಮತ್ತೆ ಕೆಲವು ಕೆಮಿಕಲ್ಸ್ ಅವರೇ ರೆಡಿ ಮಾಡ್ತಾ ಇದ್ರು, ಅಲ್ಲಿಂದಾನೆ ಮರಗಳಿಂದಾನೇ ಕೆಲವು ಮಿಶ್ರಣ ಮಾಡಿ ಹಾಗಲಿನ ರೆಡಿ ಮಾಡ್ತಾ ಇದ್ರು. ಇದು ಅನಾದಿ ಕಾಲದಲ್ಲಿ ರೆಡಿ ಮಾಡ್ತಾ ಇದ್ರು. ಮತ್ತೆ ಇದ್ರಲ್ಲಿ ವಿಶೇಷ ಅಲ್ಲಿ ಯಾಕೆ ಬಂತು ಅಂತಂದ್ರೆ, ಇಲ್ಲಿ ನೋಡಿ ನಾವೆಲ್ಲ ಗಮನಿಸ್ತಾ ಬರ್ತಾ ಇರ್ಬೇಕಾದ್ರೆ ಸರ್ಪದ ಆಕಾರ ಅಲ್ಲೊಂದು ಕಾವಲಿದೆ ಅಂತ ಹೇಳ್ತಾರೆ. ಸರ್ಪ ಯಾಕಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಎಲ್ಲಿ ಸ್ಪರ್ಶವೇದಿ ಅಂತ ಹೇಳಿ ಒಂದು ಇದಿತ್ತು ಆಗಿನ ಕಾಲದಲ್ಲಿ ತಯಾರು ಮಾಡ್ತಾ ಇದ್ರು. ಇದರಲ್ಲಿ ಒಬ್ರು ಕೆಲವು ಮಹರ್ಷಿಗಳು ಕೂಡ ಜಪವನ್ನು ಮಾಡಿದ್ರಂತೆ. ಜಪವನ್ನು ಮಾಡಿ ಆ ಭಗವಂತ ಪ್ರತ್ಯಕ್ಷ ಆದಾಗ ನಿನ್ಗೆ ಏನ್ ಬೇಕು ಅಂತಂದ್ರೆ, ನಾನು ಯಾವ್ದನ್ನು ಮೂರ್ತಿನೋ, ನಾನು ಯಾವ್ದನ್ನು ಸ್ಪರ್ಶ ಮಾಡ್ತೀನಿ ಅದೆಲ್ಲ ಚಿನ್ನ ಆಗ್ಬೇಕು ಅಂತ. ಇಂಥ ಒಂದು ಇತಿಹಾಸನೂ ಇದೆ, ನಾನು ಓದಿನ ಕಥೆಗಳಲ್ಲಿ. ಆಗ ಈ ಸ್ಪರ್ಶವೇದಿ ಅಂತ ತಯಾರು ಮಾಡ್ತಾ ಇದ್ರು. ಇದು ಯಾವ ರೀತಿ ಅಂತಂದ್ರೆ, ಸರ್ಪದ ವಿಷವನ್ನ ತೆಗೆದು ಅದನ್ನ ತಿಂದ್ರೆ ಮನುಷ್ಯನೇ ಚಿನ್ನ ಆಗ್ಬಿಡ್ತಾನೆ ಅಂತ ಹೇಳಿ ಅದು ವಿಷದಲ್ಲೇ ಮಾಡ್ತಾ ಇದ್ರು. ಆ ವಿಷವನ್ನ ಗ್ರಹಿಸಿ ಅದೇ ರೀತಿ ಎಷ್ಟೋ ಒಂದು ಜಲದಲ್ಲಿ ಬೆಳೆದಿರ್ತಕ್ಕಂಥ ಜಲಮೂಲಿಕೆಗಳಿಂದ, ಜಲದಲ್ಲಿ ಬೆಳೆದಿರ್ತಕ್ಕಂಥ ವಿಷ ಪ್ರಾಣಿಗಳಿಂದ ಎಲ್ಲ ವಿಷವನ್ನ ತೆಗೆದು ಶೇಖರಣೆ ಮಾಡಿ ಒಂದು ಸ್ಪರ್ಶವೇದಿ ಅಂತ ಹೇಳಿ ಒಂದು ದ್ರವಣ ತಯಾರು ಮಾಡ್ತಾ ಇದ್ರು. ಅದನ್ನ ತಯಾರು ಮಾಡಿ ನಾವಿಲ್ಲಿ ಮರಗಳಿಂದ ಯಾವ್ದನ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಲೋಹದ ಅಂಶ, ಅದನ್ನ ಸುಮ್ನೆ ಒಂದು ತೊಟ್ಟು ಅದಕ್ಕೆ ಸ್ಪರ್ಶ ಮಾಡಿದ್ರೆ ಅದು ಚಿನ್ನ ಆಗ್ತಾ ಇರ್ತದೆ. ನಂತರ ಅದಕ್ಕೆ ಆಕಾರ ವಿಕಾರ ಕೊಟ್ಟು ಒಡವೆಗಳು, ವಸ್ತ್ರಗಳನ್ನ ಧಾರಣೆ ಮಾಡಿ. ಅಂದ್ರೆ ನೀವು ಸ್ಪರ್ಶವೇದಿ ಅಂತ ಹೇಳಿದ್ರಲ್ಲ, ಹಾವನ್ನು ಕೂಡ ಸ್ಪರ್ಶವೇದಿ ಪ್ರಾಣಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ಹಾವಿಗೆ ಕಿವಿ ಇರಲ್ಲ. ಇಲ್ಲ, ಹೌದೌದು. ಅದು ಎಲ್ಲಾ ಚಲನವಲನಗಳನ್ನ ಶತ್ರುಗಳ ಹತ್ರ ಬರ್ತಾ ಇರೋದು ಎಲ್ಲವನ್ನು ಕೂಡ ಸ್ಪರ್ಶದಿಂದಾನೆ, ಅಂದ್ರೆ ಭೂಮಿಗೆ ಅದರ ಚರ್ಮ ಅಂಟಾದಾಗ ಅದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ. ಸೊ ಎಲ್ಲ ಒಂದ್ ಕಡೆ ಎಲ್ಲ ಲಿಂಕ್ ಆಗಿದೆ. ಖಂಡಿತ ಹೌದು. ಈ ಸ್ಪರ್ಶವೇದಿ ಅನ್ನೋದು ಹೆಸರೇ ಅದರಿಂದ ಬಂತು. ಅದಕ್ಕೆ ಅಲ್ಲಿ ತಯಾರಾಗಿರ್ತಕ್ಕಂಥ ಎಲ್ಲಾ ಚಿನ್ನವು ಸ್ಪರ್ಶವೇದಿಯಿಂದನೇ ತಯಾರಾಗಿರೋದು. ಅದಕ್ಕೆ ಅಲ್ಲಿ ಚಿನ್ನದ ಗುರುತು. ಎಷ್ಟೋ ಜನ ಮಾತಾಡ್ತಾರೆ ಚಿನ್ನದ ಗುರುತು ಕಾವಲಿದೆ ಅಂತ, ಆದ್ರೆ ನಾವು ಅದನ್ನ ರಿಸರ್ಚ್ ಮಾಡ್ತಾ ಹೋದಾಗ ಇದಕ್ಕೆ ಹಿನ್ನೆಲೆ ಕಾರಣ ಅದೊಂದೇ, ಅದರಿಂದಾನೇ ತಯಾರಾಗಿರೋದು. ಈಗ ಕೊನೆದು ಇನ್ನೂ ಯಾವ್ದು ಓಪನ್ ಮಾಡಕ್ ಬಿಡಲ್ಲ ಅಂತ ಹೇಳ್ತಾ ಇದ್ರೆ, ಅದ್ರಲ್ಲಿ ನನ್ನ ಅನುಭವದ ಪ್ರಕಾರ ಅಲ್ಲಿ ಸ್ಪರ್ಶವೇದಿನ ಇರಬಹುದೇನೋ ಅಂತ ಅನ್ನೋ ಒಂದು ಚಿಂತನೆ. ಅಲ್ಲ, ಅಷ್ಟಮಂಗಲ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿದೆ. ಹೌದು, ಬಿ ಕೊಠಡಿಯನ್ನ ತೆಗೆದಂತಹ ಸಂದರ್ಭದಲ್ಲಿ ವಿಷವಾಯು ಬರ್ತಕ್ಕಂಥದ್ದು, ಅಲ್ಲಿ ಸಾಯ್ತಕ್ಕಂಥ ಸಾಧ್ಯತೆಗಳಿದೆ ಅಂತ. ಓಕೆ, ಸೊ ಒಂದು ರೀತಿಯಲ್ಲಿ ಈಗ ತಿರುವನಂತಪುರ ದೇವಾಲಯದ ವಿಚಾರವಾಗಿ ಇಷ್ಟೊಂದು ಅಗಾಧ ಪ್ರಮಾಣದ ಚಿನ್ನ ಆಗಿನ ಕಾಲದಲ್ಲಿ ಎಲ್ಲಿ ಸಿಕ್ತು ಅನ್ನೋದಕ್ಕೆ ಈ ರಾಸಾಯನಿಕ ಬದಲಾವಣೆಗಳಿಂದಾಗಿ ಚಿನ್ನವನ್ನು ಉತ್ಪತ್ತಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಸಿಕ್ಕಿರ್ತದೆ. ಓಕೆ, ಇನ್ನು ಚಿನ್ನದ ವಿಚಾರವನ್ನ, ಚಿನ್ನಕ್ಕೆ ಇರತಕ್ಕಂಥ ಪ್ರಾಮುಖ್ಯತೆಯನ್ನು ಹೇಳಿದ್ರಿ ಗುರುಗಳೇ. ಹಾಗೆಯೇ ಈಗ ಚಿನ್ನ ಅಂತಕ್ಕಂಥದ್ದು ಯಾರಿಗೆ ಒಲ್ದು ಬರುತ್ತೆ? ಎಲ್ರಿಗೂ ಒಲಿಯುತ್ತಾ? ಯಾಕೆಂದ್ರೆ ನೀವು ಅದನ್ನ ಗುರುಗಳಿಗೆ ಹೋಲಿಸ್ತೀರಿ ಅವಾಗ. ಸೊ ಗುರು ಅಂತಕ್ಕಂಥವನು ಎಲ್ರಿಗೂ ಎಲ್ಲಾ ಸಂದರ್ಭದಲ್ಲೂ ಒಲಿತಾನ? ಖಂಡಿತ. ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ನಾನು ಆಗ್ಲೇ ಹೇಳಿದೆ. ಗುರು ಎಂತ ಒಂದು ಒಳ್ಳೆಯ ಮನುಷ್ಯ ಅಂತಂದ್ರೆ, ಒಬ್ಬ ಸ್ಕೂಲಲ್ಲಿ ಮಾಸ್ಟರ್ ಪಾಠ ಮಾಡ್ತಾ ಇದ್ರೆ ಬೋರ್ಡ್ ಮೇಲೆ ಪಾಠ ಮಾಡ್ತಾ ಇರ್ತಾನೆ. ಗುರು ಒಂದೇ ಉದ್ದೇಶ, ಎಲ್ಲರೂ ಪಾಸ್ ಆಗ್ಬೇಕು ಅಂತ. ಆದ್ರೆ ಕೆಲವರು ಫೈಲ್ ಆಗ್ತಾರೆ, ಕೆಲವರು ರ್ಯಾಂಕ್ ಸ್ಟೂಡೆಂಟ್ ಆಗ್ತಾರೆ, ಕೆಲವರು ಜಸ್ಟ್ ಪಾಸ್ ಆಗ್ತಾರೆ. ಅಂತಂದ್ರೆ ಗುರುಗಳದ್ದು ಏನು ದೋಷ ಇಲ್ಲ, ಜನರದೇ ದೋಷ ಅಂತ. ಅಂದ್ರೆ ಕರ್ಮದ ಅನುಸಾರವಾಗಿ ಆ ಮನುಷ್ಯ ಚಲನಾವಲನೆಗಳ ಮುಖಾಂತರ ಆತನ ಜನನ ಮರಣ ಅನ್ನೋದು ನಿರ್ಧಾರ ಆಗುತ್ತೆ. ಆ ರೀತಿ ಇಲ್ಲಿ ಏನಾಗುತ್ತೆ, ಈ ಒಂದು ವಿಶೇಷವಾಗಿ 12 ರಾಶಿಗಳು, ಈ 12 ರಾಶಿಗಳಲ್ಲಿ ಒಂದೊಂದು ರಾಶಿಗೆ ತನ್ನದೇ ಆದಂತ ಒಂದು ತತ್ವವಿದೆ.
ಮತ್ತೆ ಹಾಗೆ ಒಂದು ರಾಶಿ ಮುಖಾಂತರ ರಾಶಿ ಅಧಿಪತಿ ಏನಿದೆ ಅದೇ ರೀತಿ ಆ ಗುರುಗ್ರಹ ಅಂತಂದಾಗ ಅದಕ್ಕೆ ಶತ್ರುತ್ವ ಮತ್ತೆ ಸಮತ್ವ ಮಿತ್ರತ್ವ ಅನ್ನೋದು ಇರುತ್ತೆ. ಈ ಒಂದು ನಾವು ಉದ್ದೇಶದ ಮೇಲೆ ಅದನ್ನ ಯಾರಿಗ ಆಗ್ಬರುತ್ತೆ ಅನ್ನೋದನ್ನ ಈ ಮುಖಾಂತರ ನಾವು ತಿಳ್ಪಡಿಸಬಹುದು ಪಕ್ಕ. ಯಾವ ರೀತಿ ಆಗುತ್ತೆ ನೋಡಿ, ಈಗ ಮೇಷರಾಶಿ ಅಂತ ತಗೊಳ್ಳೋಣ. ಈ ಮೇಷರಾಶಿ ಅಂತ ತಗೊಂಡಾಗ ಅವ್ರಿಗೆ ಅಷ್ಟೊಂದು ಮಧ್ಯಮ ವರ್ಗ ಅಷ್ಟೇ ನೋಡಿ. ಮೇಷರಾಶಿಯವರು ಚಿನ್ನವನ್ನ ಪರ್ಚೇಸ್ ಮಾಡಿ ಅವ್ರು ಸ್ವಲ್ಪ ದಿನ ಹಾಕೊಳ್ತಾರೆ, ಮತ್ತೆ ಹಣ ಜಾಸ್ತಿ ಇಡ್ತಾರೆ ಅವರು. ಅಂತಂದ್ರೆ ಅವ್ರ ಹತ್ರ ನಿಲ್ಲೋದಿಲ್ಲ. ಅಂತಂದ್ರೆ ಮನೆಯಲ್ಲಿ ಯಾರೋ ಒಬ್ರು ಮೇಷರಾಶಿಯವರು ಇದ್ದಾಗ ಮನೆ ಯಜಮಾನ ಮೇಷರಾಶಿ ಆಗಿರ್ಬೋದು, ಅವನು ಹೋಗಿ ಅದನ್ನ ಸ್ಪರ್ಶ ಮಾಡಿ ಮೊದಲು ಅದನ್ನ ತಗೊಂಡ್ಬಂದ್ರೆ ಆ ಬಂದಿರತಕ್ಕಂತ ಅದನ್ನೇ ಲಕ್ಷ್ಮಿ ಅಂತ ಹೇಳ್ತೀವಿ. ಇವತ್ತು ಲಕ್ಷ್ಮಿ ಬಂತಪ್ಪ ಅಂತ ಹೇಳ್ತೀವಿ, ಅಂದ್ರೆ ಗುರುಮುಖೇನ ಲಕ್ಷ್ಮಿ ಬಂತು ಅಂತ. ಅಂತಂದ್ರೆ ಅದನ್ನ ಸ್ಪರ್ಶ ಮಾಡಿ ತಗೊಂಡ್ಬಂದಿರ್ತಾನೆ, ಹೆಂಡತಿರಿಗೆಲ್ಲ ಕೊಡ್ತಾನೆ, ಆದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಆದ್ರೆ ಈ ಮನುಷ್ಯ ತಗೊಂಬಂದ್ ಅವ್ರು ಕೊಟ್ಟಿದ್ದ ಒಂದು ಪ್ರಭಾವದಿಂದ ಮತ್ತೆ ಅದು ಸೇಲ್ ಆಗ್ತಾ ಇರುತ್ತೆ. ಮತ್ತೆ ಅದನ್ನ ಕಷ್ಟದಲ್ಲಿ ಅಡ ಇಡ್ತಾ ಇರ್ತಾರೆ. ಮತ್ತೆ ಈ ಅಡ ಇಟ್ರು ಮಹಾಕರ್ಮನೆ, ಅದನ್ನ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಈ ರೀತಿ ಮೇಷರಾಶಿಯವ್ರಿಗೆ ಈ ರೀತಿ ಆಗತ್ತೆ. ಮತ್ತೆ ವಿಶೇಷವಾಗಿ ವೃಷಭ ರಾಶಿಯವರು, ವೃಷಭ ರಾಶಿ ಗ್ರಹ ಬಂದು ಶುಕ್ರ. ಈತನ ಶುಕ್ರನಿಗೂ ಮತ್ತು ಗುರುಗೂ ಶತ್ರುತ್ವ ಅನ್ನೋದು ಇರುತ್ತೆ. ಶುಕ್ರನಿಗೂ ಗುರುಗೂ ಶತ್ರುತ್ವ ಇಲ್ಲಿ ಯಾಕೆ ಅಂತಂದ್ರೆ ಅವರಿಬ್ರು ವೈರತ್ವ ನೋಡಿ. ಮನುಷ್ಯನ್ಗೆ ಗಂಡಾಂತರಗಳು ಅಂತ ಬರುತ್ತೆ. ಈ ಜಾತಕವನ್ನ ವಿಮರ್ಶೆ ಮಾಡಿದಾಗ ಮನುಷ್ಯನ್ಗೆ ಈ ರೀತಿ ಗಂಡಾಂತರಗಳಿದೆ, ಈ ರೀತಿ ಇದಾಗತ್ತೆ, ಇಂಥ ತೊಂದರೆ ಆಗತ್ತೆ ಅಂತ ಕಂಡಿಡಿಬೇಕು ಅಂತಂದಾಗ ಆ ಒಂದು ಗಂಡಾಂತರಗಳನ್ನ ನಾವು ಎಲ್ಲಿ ನಾವು ಕರೆಕ್ಟ್ ಆಗಿ ಕಂಡಿಡ್ತೀವಿ ಅಂತಂದ್ರೆ ಯಾವ ದಶೆಯಲ್ಲಿ ಯಾವ ಶತ್ರು ಗ್ರಹ ಭುಕ್ತಿ ನಡೆಯುತ್ತೆ, ಆತನ ಪಿರಿಯಡ್ ಬರುತ್ತೋ ಆಗದ ಗಂಡಾಂತರ ಅಂತ ಹೇಳಿ ನಾವು ನಿರ್ಧಾರ ಮಾಡ್ತೀವಿ. ಆ ರೀತಿ ಬಂದಾಗ ಇಲ್ಲಿ ಶತ್ರು, ಅಲ್ಲಿಗೆ ಇಲ್ಲೇನಾಗುತ್ತೆ, ವೃಷಭ ರಾಶಿ ಶುಕ್ರ ಗ್ರಹ ನಾವು ಲಕ್ಷ್ಮಿ ಅಂತ ಹೇಳ್ತೀವಿ. ಆದ್ರೆ ವೃಷಭ ರಾಶಿ ಅವ್ರು ಚಿನ್ನ ಹಾಕೊಂಡ್ರೆ ಡೆಫಿನೆಟ್ಲಿ ಅವ್ರಿಗೆ ಡಿಪ್ರೆಷನ್ ಪೇಷಂಟ್ಸ್ ಆಗ್ತಾ ಇರ್ತಾರೆ. ಅಂತಂದ್ರೆ ಇವೆಲ್ಲ ಗುರುಜಿ ಈಗ ನಿಮ್ಮ ಅನುಭವದ ಪ್ರಕಾರ ನೀವೆಲ್ಲ ಆಗಿರ್ತಕ್ಕಂಥದ್ದು ನಿಜನ? ನಾವು ರಿಸರ್ಚ್ ಮಾಡಿದೀವಿ, ನಾವು ರಿಸರ್ಚ್ ಮಾಡಿ ನಾವು ಇದೆಲ್ಲ. ಓಕೆ ಗುರುಜಿ, ಇನ್ನು ಉಳಿದಂತಹ 10 ರಾಶಿಯವರೆಗೂ ಕೂಡ ಚಿನ್ನ ಹೇಗೆ ಒಲ್ದು ಬರುತ್ತೆ, ಏನು ವಿಚಾರ ಅಂತಕ್ಕಂಥದ್ದನ್ನೆಲ್ಲ ನೋಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.